ತುಂಬ ಏರ್ ಫಾಲ್ ಆಗ್ತಾ ಇದೆ, ತುಂಬಾ ಡ್ಯಾಂಡ್ರಫ್ ಇದೆ, ಕೂದಲಂತೂ ಗ್ರೋತೇ ಆಗ್ತಿಲ್ಲ ಅನ್ನೋರು ಈ ಹೇರ್ ಆಯಿಲ್ನ ಒಂದ್ಸಲ ಯೂಸ್ ಮಾಡಿ. ತುಂಬಾ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ. ಸೊ ಈ ಏರ್ ಆಯಿಲ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ತುಂಬ ಈಸಿ, ಮನೇಲಿ ಸಿಗುವಂಥ ಪದಾರ್ಥಗಳನ್ನೇ ಬಳಸಿ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುವಂಥ ಆಯಿಲ್ನ ರೆಡಿ ಮಾಡೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಇಡೀ ರಾತ್ರಿ ಬಿಟ್ಟಿದೆ, ಅದ್ರ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ, ಪರ್ಫೆಕ್ಟ್ ಕಲರ್ ಬಂದಿದೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಸೊ ಎಷ್ಟೊತ್ತು ಈ ಒಂದು ಎಣ್ಣೆನ ಕಾಯಿಸ್ಬೇಕು, ಇದನ್ನು ವಾರಕ್ಕೆ ಎಷ್ಟು ಸಲ ಹಚ್ಕೊಂಡ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಎಲ್ಲನೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡ್ತಾ ಹೋದರೆ ಸೊ ನಿಮ್ಗೆ ಅಷ್ಟಾಗಿ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಬನ್ನಿ ಹಾಗಾದರೆ ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ವಿಡಿಯೋನ ಶುರು ಮಾಡೋಣ. ಇದನ್ನು ಒಂದು ಸಲ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು 15 ದಿನ, ಒಂದು ತಿಂಗಳಿಗೆ ಒಂದು ಸಲ ಆದರೂ ಎಣ್ಣೆನ ಬೇರೆ ಕಾಸ್ಕೊಬೋದು. 1 ತಿಂಗಳು, 1.5 ತಿಂಗಳು ತನಕ ಬರುತ್ತೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೀನಿ ಬನ್ನಿ. ನಾನು ಹತ್ತತ್ರ ಇಲ್ಲಿ ಒಂದು ಅರ್ಧ ಲೀಟ್ರ್ ಎಣ್ಣೆನ ಕಾಸ್ತಾ ಇದ್ದೀನಿ. ಅದಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಕರಿಬೇವು, ಇದು ಎಷ್ಟು ಕೂದಲಿಗೆ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಸೊ ಇದು ದಾಸವಾಳ ತೊಗೊಂಡಿದ್ದೀನಿ. ಇದು ಬೇವಿನ ಸೊಪ್ಪು. ಸೊ ಬೇವಿನ ಸೊಪ್ಪಲ್ಲೂ ತುಂಬಾ ಒಳ್ಳೆ ಗುಣಗಳಿರುತ್ತೆ. ಡ್ಯಾಂಡ್ರಫ್ ಆಗಲಿ, ಇಚ್ಚಿಂಗ್ ಆಗಲಿ, ಕೂದಲಲ್ಲಿ ಏನು ಈ ಥರ ಎಲ್ಲ ಇದ್ದರೆ ತುಂಬ ಕಡಿಮೆ ಮಾಡುತ್ತೆ, ಕೂದಲಿಗೆ ಒಳ್ಳೆ ಶೈನ್ ಕೊಡುತ್ತೆ. ಹಾಗೆಯೇ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಇದರಲ್ಲಿ ಅರ್ಧ ಮಾತ್ರ ಹಾಕ್ತೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು, ಸೊ ಇದು ಕಲ್ವಂಜಿ ಸೀಡ್ಸ್ ಅಂತಾರೆ ಇದನ್ನು. ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಕೂದಲು ಕಪ್ಪಾಗಿ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ ನಾನು ಇದನ್ನು. ಒಂದು 2 ಸ್ಪೂನು ಮೆಂತ್ಯಕಾಳು ಪೌಡ್ರ್ ಮಾಡಬೇಕಾದ್ರೂ ಹಾಕ್ಕೊಬೋದು. ಸೊ ಹಂಗೆ ಡೈರೆಕ್ಟಾಗಿ ಕೂಡ ಆ್ಯಡ್ ಮಾಡ್ಕೊಬೋದು. ಮತ್ತು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಒಂದು ದಪ್ಪಗೆ, ಸ್ವಲ್ಪ ದಪ್ಪಗಿರಬೇಕು ಆ ಪಾತ್ರೆಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಹರಳೆಣ್ಣೆ ಕೂಡ ಮಿಕ್ಸ್ ಮಾಡ್ಕೊತಾರೆ. ಸೊ ಹರಳೆಣ್ಣೆ ಕೆಲವೊಬ್ರಿಗೆ ಆಗಲ್ಲ, ಶೀತ ಆಗುತ್ತೆ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನು ಒಂದೇ ಎಣ್ಣೆಲಿ ಕಾಸ್ಕೊತಾ ಇದ್ದೀನಿ. ಒಂದು ಸಲ ಕಾಸ್ಕೊಂಡು ವರ್ಷಾನುಗಟ್ಲೆ ಇಟ್ಕೊಂಡು ಯೂಸ್ ಮಾಡ್ಕೊಳೋರು ಇದ್ದಾರೆ. ಸೊ ನಾವು ವರ್ಷಾನುಗಟ್ಲೆ ಇಟ್ಕೊಂಡು ಯೂಸ್ ಮಾಡ್ಕೊಳೋದಕ್ಕಿಂತ ಈ ಥರ 2 ತಿಂಗಳಿಗೆ ಇಲ್ಲ 1 ತಿಂಗಳಿಗೆ ಕಾಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ 2 ಸ್ಪೂನ್ ಮೆಂತ್ಯಕಾಳು ಹಾಗೆಯೇ ಕಪ್ಪು ಜೀರಿಗೆ, ಕಲ್ವಂಜಿ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಂತ್ಯಕಾಳು ಕೂಡ ತುಂಬ ಕೂದಲಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ದಾಸವಾಳನ ಒಂದು 6ರಿಂದ 7 ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವೊಬ್ರು ದಾಸವಾಳ ಎಲೆನೂ ಆ್ಯಡ್ ಮಾಡ್ತಾರೆ. ಸೊ ನಾನು ಎಲೆ ಹಾಕ್ತಾಯಿಲ್ಲ. ಹಾಗೆಯೇ ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಈರುಳ್ಳಿ, ಇದನ್ನು ತುಂಬ ಲೋ ಫ್ಲೇಮಲ್ಲಿ ತುಂಬ ಹೊತ್ತು ನಾವು ಎಣ್ಣೆನ ಕಾಸ್ಕೊಬೇಕಾಗುತ್ತೆ. ನಾವು ಕಾಸ್ಬಿಟ್ಟು ಇದು ಹೈ ಫ್ಲೇಮ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕಾದ ತಕ್ಷಣ ಆಫ್ ಮಾಡಬಾರ್ದು. ಲೋ ಫ್ಲೇಮಲ್ಲೇ ತುಂಬ ಹೊತ್ತು ಇದನ್ನು ಕಾಸ್ಕೊಬೇಕು. ಕರಿಬೇವನ್ನ ನಾನು ತುಂಬ ಜಾಸ್ತಿ ಹಾಕ್ತಾಯಿದ್ದೀನಿ. ಒಂದು 4 ಹಿಡಿ ಇದೆ ಇದು. ಹಸಿದಾದ್ರೂ ತೊಗೊಬೋದು, ಇಲ್ಲ ಒಣ ಕರಿಬೇವಾದರೂ ಓಕೆ. ಇದನ್ನೆಲ್ಲ ಪೌಡ್ರ್ ಮಾಡಿ ತೊಗೊಂಡ್ರೆ ಸೊ ಎಣ್ಣೆ ತುಂಬ ದಿನ ಇರೋದಿಲ್ಲ, ಅದು ತಳದಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಿದ್ರೆ ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿನ ಜಜ್ಜಿ ಹಾಕ್ಕೊಬೋದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಗ್ಯಾಸ್ ಸ್ಟವ್ನ ಚೆನ್ನಾಗಿ ಕಾಸ್ಕೋಬೇಕಾಗುತ್ತೆ ಎಣ್ಣೆನ. ನೋಡಿ ಎಷ್ಟು ವೈಟ್ ಇದೆ. ಇದು ಕಂಪ್ಲೀಟಾಗಿ ಕಾದ್ಮೇಲೆ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಏರ್ ಫಾಲ್ ಆಗ್ತಿದೆ ಅಂದರೆ ವಾರಕ್ಕೆ ಒಂದು 3 ಸಲ ಹಚ್ಕೊಂಡು ಚೆನ್ನಾಗಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಏರ್ ವಾಶ್ ಮಾಡ್ಕೊಬೋದು. ಇಲ್ಲ ಹಾಗೆ ಬಿಟ್ಕೊಂಡ್ರು ಏನು ಪ್ರಾಬ್ಲಮ್ ಏನಿಲ್ಲ.
ನೋಡಿ ಸೈಡಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ಗ್ಯಾಸ್ನ ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಕುದಿಯೋ ತನಕ ಬಿಟ್ಟು ಇದು ಮಾಡೋಂಗಿಲ್ಲ. ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಎಣ್ಣೆನ ಕಾಸ್ಕೊಂಡ್ರೆ ಇದರಲ್ಲಿರೋ ಸತ್ವ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳುತ್ತೆ. ಕರಿಬೇವು ಎಲ್ಲ ಇದರಲ್ಲಿರೋ ಕಲರ್ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಮತ್ತು ಎಣ್ಣೆ ಘಮನೂ ಅಷ್ಟೇ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಕಲರ್ ಕೂಡ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಯಾವ ಥರ ಕಲರ್ ಇತ್ತು, ಇವಾಗ ಯಾವ ಥರ ಕಲರ್ ಕಾಣಿಸ್ತಾ ಇದೆ ನೋಡಿ, ಗೊತ್ತಾಗ್ತಾ ಇದೆ. ಇನ್ನೂ ಡಾರ್ಕ್ ಆಗುತ್ತೆ ಈ ಕಲರು. ಇದನ್ನು ಎಣ್ಣೆನ ಕಾಸಿಬಿಟ್ಟು ಒಂದು ನೈಟ್ ಫುಲ್ ಹಾಗೇ ಬಿಡಬೇಕು. ಆವಾಗ ನೀಟಾಗಿ ಇದರಲ್ಲಿರೋ ಸತ್ವ ಎಲ್ಲ ಬಿಟ್ಕೊಳುತ್ತೆ. ಯಾವುದೇ ಆಗಿರಲಿ ನಾವು ಹಚ್ಚಿದ ತಕ್ಷಣ ರಿಸಲ್ಟ್ ಬರಬೇಕಂದ್ರೆ ಸಾಧ್ಯ ಇಲ್ಲ. ಅದನ್ನು ರೆಗ್ಯುಲರ್ ಹಚ್ತಾನೆ ಬರಬೇಕು. ಅವಾಗ ನಿಜವಾಗ್ಲೂ ರಿಸಲ್ಟ್ ಬರುತ್ತೆ. ನಾವು ಒಂದು ಸಲ ಹಚ್ಚಿದ್ವಿ ಬಂದಿಲ್ಲ ಅಂದರೆ ಒಂದು ಸಲಕ್ಕೆ ಯಾವುದೇ ಪ್ರಾಡಕ್ಟ್ ಆಗಲಿ ರಿಸಲ್ಟ್ ಕೊಡೋದಿಲ್ಲ. ನಾನು ಮಿನಿಮಮ್ ಅಂದರೆ ಇದು ಎಷ್ಟೊತ್ತು ಕಾಸಿದ್ದೀನಿ ಅಂದರೆ ಒಂದು 25 ನಿಮಿಷ ಕಾಸಿದ್ದೀನಿ. ಟೈಮ್ ನೋಡಿಕೊಂಡೇ ನೀವು ಕಾಸ್ಕೊಬೋದು. ಲೋ ಫ್ಲೇಮಲ್ಲೇ ಒಂದು ಅರ್ಧ ಗಂಟೆ ಆದರೂ ಕಾಯಬೇಕು. ನಾನೊಂದು 20-25 ನಿಮಿಷ ಕಾಸ್ಬಿಟ್ಟು ಆಫ್ ಮಾಡಿದ್ದೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಹಾಗೆ ಎಣ್ಣೆ ಘಮ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇದನ್ನು ಫುಲ್ ಒಂದು ನೈಟ್ ಹಾಗೆ ಬಿಟ್ಟಿದ್ದೆ ನೋಡಿ. ಈ ಥರ ಮುಚ್ಚಿಟ್ಬಿಟ್ಟಿದ್ದೆ ನೋಡಿ. ಅದು ಕರಿಬೇವು, ಅದ್ರ ಕಲರು, ಎಣ್ಣೆ ಕಲರು ಎಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ನೋಡಿ. ವಾವ್, ನಿಜವಾಗ್ಲೂ ಯೂಸ್ ಆಗುತ್ತೆ ಈ ಒಂದು ಏರ್ ಆಯಿಲು. ನೀವು ಖಂಡಿತ ಟ್ರೈ ಮಾಡಿ. ಯಾರಿಗೆಲ್ಲ ತುಂಬ ಏರ್ ಫಾಲ್ ಆಗ್ತಾಯಿದೆ ಅವರು ವಾರಕ್ಕೆ ಒಂದು 3 ಸಲ ಹಚ್ಕೊಂಡ್ಬಿಟ್ಟು ಏರ್ ವಾಶ್ ಮಾಡ್ಕೊಳ್ಳಿ. ಇಲ್ಲ ಹಂಗೆ ಬಿಟ್ಟರು ಹಚ್ಕೊಂಡು ನಡೆಯುತ್ತೆ. ಸೊ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಹೆಚ್ಚು ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಿ, ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದನ್ನು ಒಂದು ಬಾಟಲ್ಗೆ ಹಾಕ್ಕೊಂಡು ನಾನು ಒಂದು ತಿಂಗಳಾಗುತ್ತೆ ನಮಗೆ. 3 ಜನ ಹಚ್ಕೊತೀವಿ. ಸೊ ನೋಡಿ, ಹಾಗೆ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂದು ತಿಂಗಳಿಗೆ ಒಂದು ಸಲ ಈ ಥರ ಏರ್ ಆಯಿಲ್ ಮಾಡಿಕೊಂಡ್ರೆ ಬೆಟರು. ಇಲ್ಲ ಒಂದು 2-3 ತಿಂಗಳಿಗೂ ಟೈಮ್ ಇಲ್ಲ ಅಂದರೂ ಒಂದು 2-3 ತಿಂಗಳು ಮಾಡ್ಕೊಂಡು ಇಟ್ಕೊಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.